ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಚಿತ್ರೀಕರಣದ ಮುಹೂರ್ತಕ್ಕೆ ಹೋಗುವಾಗ ಯಾವಾಗಲೂ ಬಿಳಿ ಪಂಚೆಯನ್ನೇ ಹಾಕಿಕೊಂಡು ಹೋಗುತ್ತಿದ್ದರಂತೆ. ಇದಕ್ಕಿಂತ ಮೊದಲು ಅವರು ಪ್ಯಾಂಟನ್ನು ಹಾಕಿಕೊಂಡು ಹೋದಾಗ ಅವರ ಚಿತ್ರಗಳು ಸೋಲುತ್ತಿದ್ದವು. ಯಾವಾಗ ಪಂಚೆಯನ್ನು ಹಾಕಲು ಪ್ರಾರಂಭಿಸಿದರೋ ಅವತ್ತಿನಿಂದ ಆ ಚಿತ್ರಗಳು ಗೆಲ್ಲಲು ಪ್ರಾರಂಭಿಸಿದವು ಎನ್ನುವ ಮಾಹಿತಿ ಕೇಳಿಬರುತ್ತದೆ. ಅದೇ ರೀತಿ ಕ್ರಿಕೆಟ್ ದೇವರಾದಂತಹ ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಇಳಿಯುವ ಮೊದಲು ಯಾವಾಗಲೂ ಮೊದಲಿಗೆ ತಮ್ಮ ಎಡಕಾಲಿಗೆ ಪ್ಯಾಡನ್ನು ಕಟ್ಟುತ್ತಾರೆ ಹಾಗೂ ಯಾವಾಗಲೂ ತಮ್ಮ ಜೇಬಿನಲ್ಲಿ ಕೆಂಪು ಕರ್ಚೀಫನ್ನ ಇಟ್ಟುಕೊಳ್ಳುತ್ತಾರೆ ಮತ್ತು ಮೈದಾನಕ್ಕೆ ಇಳಿಯುವಾಗ ಮೊದಲು ಸೂರ್ಯನನ್ನು ನೋಡಿಯೇ ಆಮೇಲೆ ಮೈದಾನಕ್ಕೆ ಒಳಗೆ ಹೋಗುತ್ತಾರೆ. ಹೀಗೆ ಮಾಡುವುದರಿಂದ ಒಳ್ಳೆಯ ರನ್ ಅನ್ನು ಗಳಿಸಬಹುದು ಎನ್ನುವ ಅವರ ಒಂದು ನಂಬಿಕೆಯಾಗಿದೆ. ಹೌದು, ಇಂತಹ ತಂತ್ರಜ್ಞಾನ ಯುಗದಲ್ಲಿ ಇಂದಿಗೂ ಕೂಡ ನಾವು ಕೆಲವು ಶಕುನಗಳನ್ನು ನಂಬುತ್ತೇವೆ ಅಂದರೆ ನೀವು ನಂಬಲೇಬೇಕು. ಅದು ಸೆಲೆಬ್ರಿಟಿಗಳೇ ಆಗಲಿ ಅಥವಾ ಜನಸಾಮಾನ್ಯರೇ ಆಗಲಿ, ಒಮ್ಮೆ ಯಾವುದೋ ಒಂದು ವಿಷಯಕ್ಕೆ ಹೀಗೆ ಮಾಡುವುದರಿಂದ ಒಳ್ಳೆಯದಾಗುತ್ತದೆ ಎಂದಾಗ ನಾವು ಅದೇ ರೀತಿ ಪದೇ ಪದೇ ಮಾಡಲು ಕೂಡ ಪ್ರಾರಂಭಿಸುತ್ತೇವೆ. ಉದಾಹರಣೆಗೆ ಬೆಳಗ್ಗೆ ಏಳುವಾಗ ಎಡಬದಿಯಿಂದ ಎದ್ದರೆ ಅಂದು ಕೆಟ್ಟದಾಗಿದ್ದರೆ ನಾವೇನು ಮಾಡುತ್ತೇವೆ ಅಂದರೆ ಮರುದಿನ ಬಲಬದಿಯಿಂದ ಏಳಲು ಪ್ರಾರಂಭಿಸುತ್ತೇವೆ. ಹೀಗೆ ಎದ್ದಾಗ ಆ ದಿನ ನಮಗೆ ಶುಭವಾಗದರೆ ಅದನ್ನೇ ನಾವು ಪ್ರತಿದಿನ ಮಾಡಲು ಪ್ರಾರಂಭಿಸುತ್ತೇವೆ. ಇದು ನಿಮಗೂ ಕೂಡ ಆಗಿರಬಹುದು. ಇಂತಹ ಶಕುನಗಳನ್ನ ನೀವು ಕೂಡ ನಂಬುತ್ತಿರಬಹುದು. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಇಂಟ್ರೆಸ್ಟಿಂಗ್ ಶಕುನಗಳ ಬಗ್ಗೆ ಕೆಲವು ಅಚ್ಚರಿಯ ಮಾಹಿತಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಅದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇರುತ್ತದೆ. ಇದ್ದಕ್ಕಿದ್ದ ಹಾಗೆ ಭಾರತದ ಕೆಲವು ವಿಕೆಟ್ಗಳು ಪಟಪಟನೆ ಬಿದ್ದು ಹೋಗುತ್ತವೆ. ನೀವು ಆ ಸಮಯದಲ್ಲಿ ಕುಳಿತು ಟಿವಿ ನೋಡುತ್ತಿದ್ದೀರಾ, ಟೆನ್ಷನ್ ಆಗಿ ನೀವು ಎದ್ದು ನಿಲ್ಲುತ್ತೀರಾ, ಮತ್ತೆ ಮ್ಯಾಚ್ ಅನ್ನು ನೋಡಲು ಪ್ರಾರಂಭಿಸುತ್ತೀರಾ. ಆಗ ಭಾರತೀಯ ಬ್ಯಾಟ್ಸ್ಮನ್ಗಳು ಒಳ್ಳೆಯ ರನ್ ಮಾಡಲು ಪ್ರಾರಂಭಿಸುತ್ತಾರೆ. ಆಗ ನಿಮಗೆ ಅನಿಸುತ್ತದೆ, ನಾನು ನಿಂತರೆ ಮಾತ್ರ ವಿಕೆಟ್ ಬೀಳುವುದಿಲ್ಲ, ರನ್ನುಗಳು ಚೆನ್ನಾಗಿ ಆಗುತ್ತವೆ. ಹೀಗಾಗಿ ನೀವು ಆ ಮ್ಯಾಚ್ ಸಂಪೂರ್ಣವಾಗಿ ನಿಂತಿಯೇ ನೋಡುತ್ತೀರಾ. ಎಲ್ಲಿಯವರೆಗೆ ಭಾರತ ಗೆಲ್ಲುತ್ತದೆಯೋ ಅಲ್ಲಿವರೆಗೆ ನಿಂತೆ ಸಂಪೂರ್ಣವಾಗಿ ಮ್ಯಾಚ್ ಅನ್ನು ನೋಡಿ ಮುಗಿಸುತ್ತೀರಾ. ಆಗ ನಿಮಗೆ ಅನಿಸುತ್ತದೆ, ನಾನು ನಿಂತಿದ್ದಕ್ಕೇನೆ ಇಂಡಿಯಾ ಮ್ಯಾಚ್ ಗೆದ್ದಿದ್ದು, ಒಂದು ವೇಳೆ ನಾನು ಕುಳಿತಿದ್ರೆ ಇಂಡಿಯಾ ಸೋತು ಹೋಗುತ್ತಿತ್ತು, ನಿಂತಿದ್ದು ಒಳ್ಳೆಯ ಶಕುನ ಇತ್ತು ಎಂದು ನಾವು ಅಂದುಕೊಳ್ಳುತ್ತೇವೆ. ಹೌದು, ಇಂತಹ ಘಟನೆಗಳು ಜನಸಾಮಾನ್ಯರಲ್ಲಿ ನಾವು ಕಾಣೋದು ಸರ್ವೇ ಸಾಮಾನ್ಯ. ಇಂತಹವುಗಳನ್ನೇ ನಾವು ಶಕುನಗಳನ್ನುತ್ತೇವೆ, ನಂಬಿಕೆ ಅನ್ನುತ್ತೇವೆ. ಸಾಮಾನ್ಯವಾಗಿ ಮನುಷ್ಯನ ನಂಬಿಕೆಯನ್ನು ಅವಲಂಬಿಸುವ ಎರಡು ವಿಷಯಗಳಿವೆ. ಒಂದು ಶಕುನ, ಎರಡನೆಯದು ನಮ್ಮ ಸೆಂಟಿಮೆಂಟ್. ಈ ಎರಡಕ್ಕೂ ಸ್ವಲ್ಪ ವ್ಯತ್ಯಾಸವಿದೆ. ಯಾವುದೇ ಕೆಲಸದ ಮೇಲೆ ಹೊರಗೆ ಹೋಗುವಾಗ ಶಕುನ ನೋಡಿ ಎಂದು ಹೇಳುತ್ತಾರೆ. ಹಾಗೆ ಹೋಗುವಾಗ ಒಳ್ಳೆಯದು ನಡೆದರೆ ಶುಭ ಶಕುನ, ಕೆಟ್ಟದ್ದು ಅನಿಸಿದರೆ ಕೆಲಸವನ್ನ ಮುಂದೂಡುವಂತೆ ಸಲಹೆ ಕೂಡ ನೀಡಲಾಗುತ್ತದೆ. ಅಂತಹ ಶಕುನಗಳನ್ನು ನಂಬುವ ಪುರುಷರು ಮತ್ತು ಮಹಿಳೆಯರ ನಡುವೆ ವ್ಯತ್ಯಾಸವಿದೆ. ಹುಡುಗರಿಗೆ ಬಲಗಣ್ಣು ಹೊಡೆದುಕೊಂಡರೆ ಒಳ್ಳೆಯದು ಎನ್ನುತ್ತಾರೆ. ಅದೇ ಹೆಣ್ಣು ಮಕ್ಕಳಿಗೆ ಬಲಗಣ್ಣು ಹೊಡೆದರೆ ಅದು ಒಳ್ಳೆಯದಲ್ಲ ಎಂದು ಕೂಡ ನಂಬಲಾಗಿದೆ. ಸೆಂಟಿಮೆಂಟ್ ಅನ್ನುವುದು ಭಾವನೆಗಳಿಗೆ ಸಂಬಂಧಿಸಿದ್ದು. ಪ್ರತಿಯೊಬ್ಬ ವ್ಯಕ್ತಿಗೆ ಇದು ಭಿನ್ನವಾಗಿರುತ್ತದೆ, ವಿಚ್ಛಿನ್ನವಾಗಿರುತ್ತದೆ. ತರ್ಕಕ್ಕೆ ಸಾಧ್ಯವಿಲ್ಲ, ವಿಜ್ಞಾನದಿಂದ ಸಾಬೀತುಪಡಿಸಲು ಇದು ಸಾಧ್ಯವಿಲ್ಲ. ಉನ್ನತ ಹುದ್ದೆಯಲ್ಲಿರುವವರು, ವಿಶೇಷವಾಗಿ ರಾಜಕೀಯ, ಸಿನಿಮಾ ಮತ್ತು ವ್ಯವಹಾರದಲ್ಲಿ ಇರುವವರು ಇಂತಹವುಗಳನ್ನ ನಿಖರವಾಗಿ ಅನುಸರಿಸುತ್ತಾರೆ. ಯಾವುದೇ ಕೆಲಸ ಪ್ರಾರಂಭ ಮಾಡುವ ಮೊದಲು ಕೆಲವು ಶಕುನಗಳನ್ನ ನಂಬುತ್ತಾರೆ. ಹಾಗೆಯೇ ಅವರು ಅದನ್ನ ಅನುಸರಿಸಿಕೊಂಡು ಬರುತ್ತಾರೆ. ಶಕುನಗಳನ್ನು ಅವರು ತರುವ ಫಲಿತಾಂಶವನ್ನು ಅವಲಂಬಿಸಿ ಶುಭ ಶಕುನಗಳು ಮತ್ತು ಅಶುಭ ಶಕುನಗಳೆಂದು ಕೂಡ ಕರೆಯಲಾಗುತ್ತದೆ. ಆಯಾ ದೇಶಗಳ ಸಂಸ್ಕೃತಿಗೆ ತಕ್ಕಂತೆ ಶಕುನಗಳು ಕೂಡ ಬದಲಾಗುತ್ತವೆ. ಒಂದು ಸಂಸ್ಕೃತಿಯಲ್ಲಿ ಶುಭ ಶಕುನವೆಂದು ಪರಿಗಣಿಸಲ್ಪಡುವುದನ್ನ ಇನ್ನೊಂದು ಸಂಸ್ಕೃತಿಯಲ್ಲಿ ಅಶುಭವೆಂದು ನಂಬಲಾಗುತ್ತದೆ. ಇತ್ತೀಚೆಗೆ ಅದರಲ್ಲೂ ಸೆಲೆಬ್ರಿಟಿಗಳಲ್ಲಿ, ರಾಜಕೀಯ ವ್ಯಕ್ತಿಗಳಲ್ಲಿ, ಸಿನಿಮಾ ತಾರೆಗಳಲ್ಲಿ, ಕ್ರಿಕೆಟ್ ತಾರೆಗಳಲ್ಲಿ ಹಲವು ರೀತಿಯ ಶಕುನಗಳನ್ನು ನೀವು ನೋಡಬಹುದು. ನೀವೇ ನೋಡಿರಬಹುದು, ಕುಮಾರಸ್ವಾಮಿಯವರ ದೊಡ್ಡಣ್ಣ ರೇವಣ್ಣ ಯಾವಾಗಲೂ ತಮ್ಮ ಕೈಯಲ್ಲಿ ಒಂದು ನಿಂಬೆಹಣ್ಣನ್ನ ಹಿಡಿದುಕೊಂಡು ಓಡಾಡುತ್ತಾರೆ. ಅವರ ಪ್ರಕಾರ ನಿಂಬೆಹಣ್ಣು ಅವರ ಕೈಯಲ್ಲಿದ್ದರೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ತಮ್ಮ ಸುತ್ತಮುತ್ತ ಸುತ್ತುವುದಿಲ್ಲ ಎಂದು, ಹಾಗೂ ಯಾವಾಗಲೂ ತಮಗೆ ಒಳ್ಳೆಯದೇ ಆಗುತ್ತದೆ ಎನ್ನುವ ನಂಬಿಕೆ ಇದೆ. ಜರ್ಮನಿಯಲ್ಲಿ ಗರ್ಭಿಣಿ ಸ್ತ್ರೀಯರು ತಮ್ಮ ಮಗು ಆರೋಗ್ಯವಂತವಾಗಿರಲು ವಾರಕ್ಕೊಮ್ಮೆ ಕುದುರೆಯನ್ನ ಅಪ್ಪಿಕೊಳ್ಳುವ ಒಂದು ಸಂಪ್ರದಾಯವಿದೆ. ಇದನ್ನ ಶುಭ ಶಕುನ ಎಂದು ಅಲ್ಲಿ ನಂಬಲಾಗಿದೆ. ಹೀಗೆ ಮಾಡುವುದರಿಂದ ಮಕ್ಕಳು ಗಟ್ಟಿಮುಟ್ಟಾಗಿ ಬೆಳೆಯುತ್ತಾರೆ ಹಾಗೂ ಕುದುರೆಗಳ ಹಾಗೆ ಶಕ್ತಿವಂತರಾಗುತ್ತಾರೆ, ಚೆನ್ನಾಗಿ ಓಡಾಡುತ್ತಾರೆ ಎನ್ನುವ ನಂಬಿಕೆ ಹಾಗೂ ಒಂದು ಶಕುನ ಅಲ್ಲಿದೆ.
ಹಾಗೆಯೇ ಬ್ರೆಜಿಲ್ ದೇಶದ ಉತ್ತರ ಭಾಗದ ಒಂದು ಪ್ರಾಂತದಲ್ಲಿ ಒಂದು ವಿಚಿತ್ರ ಪದ್ಧತಿ ಇದೆ. ಅಲ್ಲಿನ ಒಂದು ಸಮುದಾಯ ಹೆಣ್ಣು ಮಕ್ಕಳು ಚಿರತೆಯನ್ನ ಮುದ್ದು ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಅವರಿಗೆ ಬೇಗ ಮದುವೆ ಆಗುತ್ತವೆ ಅನ್ನುವ ಒಂದು ನಂಬಿಕೆ ಹಾಗೂ ಶಕುನ ಇದೆ. ಇದನ್ನ ಒಳ್ಳೆಯ ಶಕುನ ಎಂದು ಕೂಡ ಅವರು ನಂಬುತ್ತಾರೆ. ಜಪಾನ್ ದೇಶದ ಉತ್ತರ ಭಾಗದಲ್ಲಿ ಕುಶಿಕೋ ಎಂಬ ಒಂದು ಪ್ರಾಂತ್ಯ ಇದೆ. ಅಲ್ಲಿ ಸೂರ್ಯಗ್ರಹಣದ ಕಾಲದಲ್ಲಿ ಮಲಗಿ ನೋಡಿದರೆ ಆ ಕುಟುಂಬದ ಸದಸ್ಯರಿಗೆ ಹಾಗೂ ಆ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಎಂದು ಒಂದು ಶಕುನ ಇದೆ. ಹೀಗೆ ಮಾಡುವುದರಿಂದ ಆ ಕುಟುಂಬ ಶೀಘ್ರದಲ್ಲಿ ಶ್ರೀಮಂತ ಆಗುತ್ತದೆ ಎನ್ನುವ ಒಂದು ನಂಬಿಕೆ ಹಾಗೂ ಶಕುನ. ಇದೇ ಕಾರಣ ಅವರು ವರ್ತುಲ ಆಕಾರದಲ್ಲಿ ಮಲಗಿ ತಮ್ಮ ಮುಖಕ್ಕೆ ಹೆಲ್ಮೆಟ್ ಆಕಾರದ ಗಾಜುಗಳನ್ನು ಹಾಕಿಕೊಂಡು ಸೂರ್ಯಗ್ರಹಣ ನೋಡುತ್ತಾರೆ. ಈ ಪದ್ಧತಿ ಇತ್ತೀಚೆಗೆ ತುಂಬಾನೇ ಪಾಪ್ಯುಲರ್ ಕೂಡ ಆಗಿದೆ. ಇದನ್ನ ಈಗ ಶುಭ ಶಕುನ ಎಂದು ಕೂಡ ನಂಬಲಾಗಿದೆ. ಅಮೆರಿಕಾದಲ್ಲಿ ಕಪ್ಪು ಬೆಕ್ಕನ್ನು ಅಶುಭ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಇಂಗ್ಲೆಂಡ್ನಲ್ಲಿ ಇದನ್ನ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಮ್ಮ ದೇಶದ ಉತ್ತರಾಖಂಡ ರಾಜ್ಯದ ಹರಿದ್ವಾರದಲ್ಲಿ ಗಂಗಾ ನದಿಯಲ್ಲಿ ಕುಮಾರಿಗಳು ಸೇತುವೆ ಮೇಲಿಂದ ಹಾರಿ ಗಂಗಾ ನದಿಯ ಸ್ನಾನ ಮಾಡಿದರೆ ಅಂತವರಿಗೆ ಬೇಗ ಮದುವೆ ಆಗುತ್ತದೆ ಅನ್ನುವ ಒಂದು ನಂಬಿಕೆ ಇದೆ. ಇದನ್ನ ಇಲ್ಲಿ ಹಲವಾರು ಹುಡುಗಿಯರು ಶುಭ ಶಕುನ ಎಂದು ನಂಬುತ್ತಾರೆ. ಆದರೆ ವಿಚಿತ್ರ ಏನೆಂದರೆ ಈ ರೀತಿ ಮಾಡುವುದರಿಂದ ಹಲವಾರು ಹುಡುಗಿಯರ ಮದುವೆ ಕೂಡ ಆಗಿರುವ ಉದಾಹರಣೆಗಳು ಕೂಡ ಇಲ್ಲಿವೆ. ಇದನ್ನೇ ಈಗ ಒಂದು ಶುಭ ಶಕುನ ಎಂದು ಇಲ್ಲಿ ಜನರು ಆಚರಿಸುತ್ತಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಕಪ್ಪು ಬೆಕ್ಕುಗಳು ಸೀನುಗಳು ಸಾಮಾನ್ಯವಾಗಿ ಶಕುನವೆಂದು ನಂಬಲಾಗಿದೆ. ಮುತ್ತೈದೆಯರು ಒಂದೆರಡು ಬ್ರಾಹ್ಮಣರು ಹಸುಗಳನ್ನ ಹಸಿರು ಹುಲ್ಲು ಇತ್ಯಾದಿಗಳನ್ನು ನೋಡಿದರೆ ಮಂಗಳಕರ ಎಂದು ಕೂಡ ನಂಬಲಾಗಿದೆ. ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಜೇನುನೊಣಗಳನ್ನ ಆಹ್ವಾನ ಮಾಡಿ ಮೈ ತುಂಬಾ ಅಂಟಿಸಿಕೊಂಡರೆ ಅವರ ಆಯಸ್ಸು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ. ಜೊತೆಗೆ ಅವರಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರಾಗಿ ಸಕಾರಾತ್ಮಕ ಶಕ್ತಿಗಳು ಅವರ ದೇಹದಲ್ಲಿ ಒಂದುಗೂಡುತ್ತದೆ ಅನ್ನೋ ಶಕುನ ಇಲ್ಲಿದೆ. ಇದೇ ಕಾರಣ ಜೇನುನೊಣಗಳು ಬೆಳೆಯುವಂತಹ ಪ್ರದೇಶಕ್ಕೆ ಹೋಗಿ ಈ ತರದ ಒಂದು ಹುಚ್ಚು ಸಂಪ್ರದಾಯವನ್ನು ನೀವು ಆಸ್ಟ್ರೇಲಿಯಾದಂತಹ ಡೆವಲಪ್ಡ್ ಕಂಟ್ರಿಗಳಲ್ಲಿ ಕೂಡ ಕಾಣಬಹುದು. ಭಾರತದಲ್ಲಿ ಮನೆಯಿಂದ ಹೊರಡುವಾಗ ಸಾವಿನ ಮೆರವಣಿಗೆ ನೋಡುವುದು ಉತ್ತಮ ಎಂದು ಹಿರಿಯರು ಆಗಾಗ ಹೇಳುತ್ತಾರೆ. ಇದು ಎದುರಾದರೆ ನೀವು ಮಾಡುವ ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗುತ್ತದೆ ಎನ್ನುವ ಒಂದು ಶುಭ ಶಕುನ ಎಂದು ಕೂಡ ಹೇಳಲಾಗುತ್ತದೆ. ಮನೆಯಿಂದ ಹೊರಡುವಾಗ ಶಂಖದ ಶಬ್ದ ಕೇಳಿದರೆ ನಿಮ್ಮ ಮನೆ ಮುಂದೆ ಆಕಳು ಬಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೇವರ ಕೃಪೆ ನಿಮ್ಮ ಮೇಲಿರುತ್ತದೆ ಎನ್ನುವ ನಂಬಿಕೆ ಇದೆ. ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗುವಾಗ ದೇವಸ್ಥಾನದ ಗಂಟೆಯ ಸದ್ದು ಕೇಳಿದರೆ ಅದು ನಿಮ್ಮ ಯಶಸ್ಸಿನ ಸಂಕೇತ ಎಂದು ಕೂಡ ಪರಿಗಣಿಸಲಾಗಿದೆ. ದಾರಿಯಲ್ಲಿ ಶವಯಾತ್ರೆ ಕಂಡರೆ ಅದಕ್ಕೆ ನಮಸ್ಕರಿಸಬೇಕು. ಅಂತ್ಯಕ್ರಿಯೆ ಮೆರವಣಿಗೆಯನ್ನು ನೋಡುವುದು ಮಂಗಳಕರ ಎಂದು ಕೂಡ ನಂಬಲಾಗಿದೆ. ಅಲ್ಲದೆ ಭಿಕ್ಷಕರು ಮುಂಜಾನೆ ನಿಮ್ಮ ಮನೆಗೆ ಬಂದರೆ ಅದು ಶುಭ ಶಕುನ ಎಂದು ಕೂಡ ಪರಿಗಣಿಸಲಾಗುತ್ತದೆ. ಭಿಕ್ಷಕನಿಗೆ ದಾನ ಮಾಡುವುದರಿಂದ ವ್ಯಾಪಾರ ವೃದ್ಧಿಯಾಗುತ್ತದೆ ಎನ್ನುವ ಶಕುನ ಇದೆ. ಅಲ್ಲದೆ ಸಿಕ್ಕಿಬಿದ್ದ ಹಣ ನಿಮಗೆ ಮರಳಿ ಬರುವ ಸಾಧ್ಯತೆ ಕೂಡ ಇರುತ್ತದೆ. ಯಾವುದಾದರೂ ಕೆಲಸಕ್ಕೆ ಹೋಗುವಾಗ ಹಸುವಿಗೆ ಅನ್ನ ನೀಡುವುದನ್ನ ಕಂಡರೆ ಅದನ್ನು ಕೂಡ ಮಂಗಳಕರವೆಂದು ಪರಿಗಣಿಸಲಾಗಿದೆ. ರಸ್ತೆಯಲ್ಲಿ ಹಸುವಿನ ಸೆಗಣಿ ನೋಡುವುದು ಸಹ ಒಳ್ಳೆಯದೆಂದು ಕೆಲವರು ನಂಬುತ್ತಾರೆ ಹಾಗೂ ಇದು ಶುಭ ಶಕುನ ಎಂದು ಕೂಡ ಹೇಳುತ್ತಾರೆ. ಸ್ನೇಹಿತರೆ, ನಿಮಗೂ ಕೂಡ ಕೆಲವೊಂದು ನಂಬಿಕೆಗಳು ಇದ್ದೇ ಇರುತ್ತವೆ. ನೀವು ಎಷ್ಟೇ ಮಾಡರ್ನ್ ಆಗಿರಲಿ, ಎಷ್ಟೇ ತಂತ್ರಜ್ಞಾನವನ್ನು ಬಳಸುತ್ತಿರಲಿ, ನೀವು ವಿಜ್ಞಾನವನ್ನು ನಂಬುತ್ತಿರಲಿ, ಆದ್ರೆ ಕೆಲವೊಂದು ಕಡೆ ಕೆಲವೊಂದು ವಿಷಯಗಳು ವರ್ಕೌಟ್ ಆಗುತ್ತವೆ, ಕೆಲವೊಂದು ಕಡೆ ಕೆಲವೊಂದು ವಿಷಯಗಳು ಫ್ಲಾಪ್ ಆಗುತ್ತವೆ. ಕೆಲವೊಬ್ಬರು ಕೆಲವೊಂದು ಬಟ್ಟೆಗಳನ್ನ ಧರಿಸಿದಾಗ ಒಳ್ಳೆಯದಾಗುತ್ತದೆ ಎಂದು ನಂಬಿದರೆ, ಇನ್ನು ಕೆಲವರು ಗಾಡಿಯನ್ನ ಬಳಸಿದಾಗ ಅಥವಾ ಬೈಕ್ ಅನ್ನ ಬಳಸಿದಾಗ ಒಳ್ಳೆಯದಾಗುತ್ತದೆ ಎಂದು ಕೂಡ ನಂಬುತ್ತಾರೆ. ಹಾಗೂ ಕೆಲವೊಂದನ್ನ ಬಯಸಿದಾಗ ಕೆಟ್ಟದಾಗುತ್ತದೆ ಎನ್ನುವುದು ಕೂಡ ಅವರ ಮನಸ್ಸಿನಲ್ಲಿರುತ್ತದೆ. ಇದೆಲ್ಲವೂ ಅವರವರ ನಂಬಿಕೆ. ಸ್ನೇಹಿತರೆ, ನಿಮ್ಮಲ್ಲೂ ಕೂಡ ಈ ರೀತಿ ಕೆಲವೇನಾದರೂ ಉದಾಹರಣೆಗಳು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈ ಶಕುನಗಳನ್ನು ನಂಬುವುದು ಬಿಡುವುದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಇದನ್ನು ನಂಬಬೇಕೆಂದು ನಾವು ಕಡ್ಡಾಯವಾಗಿ ಏನು ಹೇಳುವುದಿಲ್ಲ. ಎಲ್ಲವೂ ಅವರವರ ಇಚ್ಛೆ, ದೇವರ ಇಚ್ಛೆ. ಇಂತಹದೇ ಇನ್ನಷ್ಟು ಅಚ್ಚರಿ ಭರಿತ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.